ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಳೆದ ವರ್ಷವೂ ಕೂಡ ಇದೇ ಸಂದರ್ಭದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳಾಗಿತ್ತು ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈಗ ಹನುಮ ಸಂಕೀರ್ತನ ಯಾತ್ರೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಈ ನಡುವೆ ಈಗ ಜಾಮಿಯಾ ಮಸೀದಿ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಹನುಮ ಸಂಕೀರ್ತನ ಯಾತ್ರೆಗೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾತ್ರೆಗೆ PFI ನಂಟಿರುವಂಥ SDPIನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ವಿರೋಧ ಮಾಡ್ತಾ ಇರೋದು ಯಾರು ಅಂತೇಳಿ. ಸಂಕೀರ್ತನ ಯಾತ್ರೆಗೆ ಮುಸ್ಲಿಂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಟಿಪ್ಪು ಜಯಂತಿ ರ್ಯಾಲಿಯನ್ನು ನಿರ್ಬಂಧಿಸಿದ್ದಾರೆ. ಆದರೆ ಸಂಕೀರ್ತನ ಯಾತ್ರೆ ಅನುಮತಿಗೆ ಕೊಟ್ಟಿದ್ದು ಯಾಕೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ನಡೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಾಂತಿ ಸೌಹಾರ್ದತೆ ಕದಡುವ ಯತ್ನ ಅಂತಲೂ ಕೂಡ PFI ನಂಟಿರುವ SDPI ಗಂಭೀರವಾದಂಥ ಆರೋಪವನ್ನ ಮಾಡಿದೆ. ಕಳೆದ ಬಾರಿ ಇದೇನು ರ್ಯಾಲಿ ನಡೀತು, ಮನೆ ಮೇಲೆ ಹತ್ಬಿಟ್ಟು ಮೊದಲ ಬಾರಿಗೆ ಆ ಹಸಿರು ಜೆಂಡವನ್ನು ಕಿತ್ತಾಕಿದ್ರು, ಆ ಮನೆಯನ್ನು ತುಳಿದ್ರು. ಮತ್ತು ನಿಮಗೆ ಕಾಶ್ಮೀರದಲ್ಲಾದಂತಹ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೀವಿ, ನಿಮ್ಮನ್ನು ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ, ಅಲ್ಲಿದ್ದಂಥ ಇಬ್ಬರು ಹೆಂಗಸರನ್ನ ಹೆದರಿಸಿದ್ರು. ಅದರ ವಿರುದ್ಧವಾಗಿ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ಮತ್ತು ನಾವು ಅದರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವು. ಅದಕ್ಕಿಂತ ಮೊದಲು ನಾವು ಯಾವತ್ತೂ ಇದರ ವಿರುದ್ಧ ಪತ್ರಿಕಾಗೋಷ್ಠಿ ಅಥವಾ ಕಂಪ್ಲೇಂಟ್ನ ಯಾವತ್ತೂ ನಾವು ಮಾಡಿರಲಿಲ್ಲ. ಕಳೆದ ಬಾರಿಯ ರೀತಿಯಲ್ಲೇ ಇವರೆಲ್ಲ ಕಡೆ ಪೋಸ್ಟರ್ಗಳು, ಟ್ವಿಟರ್ಗಳು, ಇದರಲ್ಲೆಲ್ಲ ಮೂಡಲ ಆಂಜನೇಯ ಸ್ವಾಮಿಯ ದೇವಸ್ಥಾನ ನಾನು ಪುನರ್ ನಿರ್ಮಿಸ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೆ ಹೊರಟಿದ್ದಾರೆ. ಅದಕ್ಕೆ ನಾವು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಈ ರೀತಿ ಮಾಡೋರಿಗೆ ಇಂಥ ಒಂದು ಉತ್ತಮವಾದಂತಹ ಹನುಮ ಜಯಂತಿ ಯಾತ್ರೆಯ ಮೂಲಕ ಇವರು ಪ್ರಚೋದನಕಾರಿ ಘೋಷಣೆಗಳನ್ನ ಕೊಡ್ತಾ ಜನರ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರನ್ನ ಪ್ರತಿಬಂಧಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಹನುಮ ಜಯಂತಿ ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಮಾಡಲಿ ಹನುಮ ಜಯಂತಿ, ನಮಗೂ ಖುಷಿ ಇದೆ, ನಮಗೇನೋ ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ಬಟ್ ರ್ಯಾಲಿ ಗೀಲಿ ಅಂತ ಘೋಷಣೆಗಳು ಮತ್ತು ಮನೆ ಮೇಲೆ ಹತ್ತೋದು, ಕೆಟ್ಟ ಭಾಷೆ ಬಳಸೋದು, ಟಿಪ್ಪು ಬಗ್ಗೆ ಕೆಟ್ಟ ಭಾಷೆಯನ್ನು ಬಳಸೋದು, ಇದೆಲ್ಲ ಬಳಸಬಾರ್ದು ಅನ್ನೋದು ನಮ್ಮ ಆಗ್ರಹ. ರ್ಯಾಲಿಗೆ ಅನುಮತಿ ಕೊಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಕಳೆದ ಬಾರಿ ಇದೇನು ರ್ಯಾಲಿ, ಕಳೆದ ಸಾರಿ ಹನುಮ ಜಯಂತಿ ಆಚರಣೆ ಸಂದರ್ಭದಲ್ಲಿ ಆಗಿರುವಂಥ ಅಹಿತಕರ ಘಟನೆಗಳಿದ್ದಾವಲ್ಲ, ಅದೆಲ್ಲರೂ ಕೂಡ ನಿಮ್ಮ ಕಣ್ಮುಂದೆ ಇದೆ. ಏನು ಮನೆಗಳ ಮೇಲೆ ದಾಳಿ ಮಾಡಿದ್ದು, ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದು, ಮತ್ತು ಘೋಷಣೆಗಳಂತೂ ಭಾಳ ಅಮಾನವೀಯವಾದಂಥ ಘೋಷಣೆ ಮತ್ತು ಅಸಭ್ಯವಾದ ಘೋಷಣೆಗಳು. ಸೊ ಆ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋಂಥದ್ದು, ಸ್ಪಷ್ಟಪಡಿಸ್ತಾ ಇದ್ದೀನಿ, ಧಾರ್ಮಿಕ ಆಚರಣೆ ಏನಿದೆ ಅದನ್ನು ತಡಿಬೇಕು ಅಂತಲ್ಲ, ಅದನ್ನು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಭಾಳ ಅದ್ದೂರಿಯಾಗಿ ಚೆನ್ನಾಗೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇದರ ನೆಪದಲ್ಲಿ ಯಾವುದೇ ಗಲಭೆಗಳಾಗದೇ ಇರಲಿ. ಇದರ ನೆಪದಲ್ಲಿ ಕೆಲವು ಸಂಘಟನೆಗಳು ತಮ್ಮ ಹಿಡನ್ ಅಜೆಂಡಾಗಳೇನಿದ್ದಾವೆ ಅದನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವಕಾಶ ಆಗದೇ ಇರಲಿ ಅನ್ನೋಂಥದ್ದು ನಮ್ಮ ಆಗ್ರಹ ಅಷ್ಟೇ. ಫೇಸ್ಬುಕ್ಗಳಲ್ಲಿ, ಟ್ವಿಟರ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಪಾಂಪ್ಲೆಟ್ಗಳಲ್ಲಿ ಒಂದು ಪ್ರಚೋದನೆ ಮಾಡುವಂತಹ ಪದಗಳನ್ನು ಏನು ಉಪಯೋಗಿಸಿದ್ದಾರೆ, ಅವ್ರು ಯಾರು ಅಂತ ಪಚ್ಚೆ ಹಚ್ಚಿ ಅವ್ರ ಮೇಲೆ ಕಾನೂನು ಕ್ರಮ ವಹಿಸಿ ಈಗ ಮಸೀದಿನ ಒಡೆದಾಕಬೇಕು. ಅಲ್ಲಿ ಮತ್ತೆ ನಾವು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಆನಂದ, ಮತ್ತೊಮ್ಮೆ ಈ ಒಂದು ವಿವಾದ ಶುರುವಾಗ್ತಾ ಇದೆ. ಏನು ಪ್ರಮುಖವಾದಂಥ ಕಾರಣ ಏನು ಆನಂದ್? ನಾಗೇಂದ್ರ ಬಾಬು, ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೆಡವಿ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಲಾಗಿದೆ. ಅದೇ ಜಾಗದಲ್ಲಿ ಮತ್ತೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಕೆಲವು ವರ್ಷಗಳಿಂದ ಹನುಮ ಜಯಂತಿಯಂದು ಸಂಕೀರ್ತನ ಯಾತ್ರೆಯನ್ನು ಮಾಡ್ಕೊಂಡು ಬರಲಾಗಿದೆ. ಸಾವಿರಾರು ಹನುಮ ಭಕ್ತರು ಮಾಲಾಧಾರಿಗಳಾಗಿ ಹನುಮ ಮೂರ್ತಿಯೊಂದಿಗೆ ಯಾತ್ರೆಯನ್ನು ಮಾಡ್ತಾರೆ. ನಿಮಿಷಾಂಬ ದೇವಾಲಯ ಬಳಿ ಇರುವಂಥ ಹನುಮ ಮಂದಿರದಿಂದ ಮೆರವಣಿಗೆ ಆರಂಭ ಆಗಿ ಏನು ಮೂಡಲಬಾಗಿಲು ಅಂದರೆ ಈಗಿರುವಂಥ ದೇವಸ್ಥಾನದಲ್ಲಿ ದೇವರನ್ನು ದರ್ಶನ ಮಾಡ್ಕೊಂಡು ನಂತರ ಶ್ರೀರಂಗನಾಥ ದೇವಾಲಯದವರೆಗೆ ಮೆರವಣಿಗೆ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಕಳೆದ ವರ್ಷ ಯಾತ್ರೆ ವೇಳೆ ಅನ್ಯ ಧರ್ಮೀಯರ ಮನೆಯ ಮೇಲಿದ್ದ ಹಸಿರು ಬಾವುಟವನ್ನು ಕಿತ್ತಾಕಲಾಗಿತ್ತು. ಇದು ಒಂದಷ್ಟು ಮುಸ್ಲಿಂ ಸಂಘಟನೆಗಳ ಅಂದರೆ ಅವರು ಇದನ್ನೇ ಒಂದು ನೆಪವಾಗಿಟ್ಟುಕೊಂಡು ಯಾತ್ರೆಗೆ ಅನುಮತಿ ನೀಡಬಾರ್ದು ಅಂತ ಕಳೆದ ವರ್ಷವೂ ಕೂಡ ಹೇಳಿದರು. ಈ ವರ್ಷವೂ ಕೂಡ ಅದೊಂದು ಇಟ್ಕೊಂಡು ಯಾವುದೇ ಕಾರಣಕ್ಕೂ
ಹನುಮ ಸಂಕೀರ್ತನ ಯಾತ್ರೆಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಒತ್ತಾಯನ ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇತ್ತೀಚೆಗೆ ಟಿಪ್ಪು ಜಯಂತಿಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ, ಮೆರವಣಿಗೆಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಈಗ ಸಂಕೀರ್ತನಾ ಯಾತ್ರೆ ಇರುವಂತ ಹಿನ್ನೆಲೆಯಲ್ಲಿ ಡಿಸೆಂಬರ್ 24ರಂದು ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಗಂಜಾಂ ಶ್ರೀರಂಗಪಟ್ಟಣದಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ 24ನೇ ತಾರೀಕು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿರುವಂಥದ್ದು. ಹನುಮ ಸಂಕೀರ್ತನ ಯಾತ್ರೆಗೆ PFI ಬೆಂಬಲಿತ ನಂಟಿರುವಂತಹ SDPI ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮಕ್ಕೆ ಮುಂದಾಗಿರುವಂಥದ್ದು ಜಿಲ್ಲಾಡಳಿತ. ಆನಂದ್ ನಮ್ಮ ರಿಪೋರ್ಟರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಆನಂದ್, ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಏನೆಲ್ಲ ಕ್ರಮಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ಆನಂದ್? ನಾಗೇಂದ್ರ ಬಾಬು, ನಾನು ಮೊದಲೇ ಹೇಳ್ತಿದ್ದಂಗೆ SDPI ಸೇರಿದಂತೆ ಕೆಲವು ಮುಸ್ಲಿಂ ಸಂಘಟನೆಗಳು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಅನುಮತಿಯನ್ನು ಹನುಮ ಸಂಕೀರ್ತನ ಯಾತ್ರೆಗೆ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗದೇ ಇರುವಂಥದ್ದು. ಅದರ ಮೊದಲ ಭಾಗವಾಗಿ 24ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಕೆಲವರು ಮದ್ಯಪಾನ ಮಾಡ್ಕೊಬಂದು ಗಲಾಟೆ ಮಾಡುವಂಥ ಸಾಧ್ಯತೆಗಳಿರ್ತವೆ, ಜೊತೆಗೆ ಗಲಭೆ ಎಬ್ಬಿಸುವಂಥ ಸಾಧ್ಯತೆಗಳಿರ್ತವೆ ಅನ್ನೋ ಕಾರಣಕ್ಕಾಗಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಇಂಥ ಒಂದೊಂದು ಆದೇಶವನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ಈ ಒಂದು ಸಂದರ್ಭದಲ್ಲಿ ಗಲಭೆ ಎಬ್ಬಿಸೋದಕ್ಕಾಗಿಯೇ ಕೆಲವು ಅನ್ಯ ಧರ್ಮೀಯರು ಶ್ರೀರಂಗಪಟ್ಟಣಕ್ಕೆ ಬರುವಂಥ ಸಾಧ್ಯತೆಗಳು ಇರುವ ಕಾರಣಕ್ಕಾಗಿ ಎಲ್ಲ ಕಡೆ ಚೆಕ್ ಪೋಸ್ಟ್ ತೆರೆಯೋದಕ್ಕೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮುಂದಾಗಿರುವಂಥದ್ದು. ಯಾಕೆಂದರೆ ಯಾತ್ರೆ ನಡಿಬೇಕಾದ್ರೆ ಕೆಲವರು ಬಂದು ಅಂದರೆ ಚಪ್ಪಲ್ ಶೂ ಹಾಕ್ಕೊಂಡು ಹನುಮ ಮಾಲಾಧಾರಿಗಳನ್ನು ತುಳಿತಾರೆ ಅನ್ನೋ ಒಂದು ಆರೋಪ ಕೂಡ ಪ್ರತಿ ಬಾರಿಯೂ ಕೇಳ್ಕೊ ಬರ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಗಲಭೆಗಳು ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮದ್ಯ ಮಾರಾಟವು ಕೂಡ ನಿಷೇಧ ಆಗಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ಇನ್ನೊಂದಷ್ಟು ಆದೇಶಗಳು ಹೊರಬೀಳುವಂಥ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.